ಅದೇ ಜೊತೆಗೆ ಒಂದ್ 2 ಲೈನ್ ಹಾಡ್ಬಿಟ್ರು ಖುಷಿ ಆಗ್ಬಿಡುತ್ತೆ. ಎಲ್ಲ ಮುಗಿಲಿ, ಎಲ್ಲರದು ಮಾತಾಡಿ. ಕಮಾನ್, ನೀವ್ ಹಾಡೋದ್ರಲ್ಲಿ ಕರಿ. ಬನ್ನಿ ಬನ್ನಿ ಸರ್, ಮುಂದೆ ಬಂದ್ಬಿಡಿ ಬನ್ನಿ. 2 ಲೈನು. ಅವ್ರಿಗೆ ಚೆನ್ನಾಗಿದೆ ಲೈನ್ಸ್. ಎಸ್, ಅವರ ರೀಸೆಂಟ್ ಸಿನಿಮಾದು. ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ, ನಿಂದು ತಾಯಿ ಗುಣ ಇರೋದಿಲ್ಲ ಋಣ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ, ಪುಣ್ಯಾತ್ಮ 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 ಪುಣ್ಯಾತ್ಮ. ಥ್ಯಾಂಕ್ ಯು ಸರ್. ಅರೆ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಶರಣ್ ಸರ್. ಅಂಡ್ ಆಫ್ ಕೋರ್ಸ್ ನಮ್ ಜೊತೆಗೆ ಈಗ ನೆನಪಿರಲಿ ಪ್ರೇಮ್ ಸರ್ ಅವರಿದ್ದಾರೆ. ಸರ್, ನೀವು ಈ ಬೆಳ್ಳಿ ಹಬ್ಬದ ಕುರಿತು ನಿಮ್ಮ ಮಾತು. ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು, ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಟ್ಟಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಬಾಯ್ಜಾನ್ಗೆ 25ನೇ ವರ್ಷದ ಅಭಿನಂದನೆಗಳು, ಹಾಗೇನೆ 25ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಬಾಯ್ಜಾನ್, ಎಲ್ಲರೂ ಹೇಳ್ತಾರೆ ನೀವು ಕನ್ನಡ ಚಿತ್ರರಂಗವನ್ನ 25 ವರ್ಷ ಆಳಿದಿರ ಅಂತ. ಆಳಿದ್ರ ಜೊತೆನಲ್ಲಿ ಬಾಳಿದಿರ, ನಿಮ್ಮ ಜೊತೆಲಿರೋರ್ನ ಬದುಕಿಸಿದೀರ. ಸೊ ಅದು ಹೆಮ್ಮೆ. ನಿಮ್ಮ ಸಿನಿಮಾ ಲಾಂಚ್ ಆದ್ರೆ ಒಂದಷ್ಟು ಕುಟುಂಬಗಳು ತಿಂಗಳಾನ್ಗಟ್ಲೆ ಹೊಟ್ಟೆ ತುಂಬುತ್ತೆ. ಸಿನಿಮಾ ರಿಲೀಸ್ ಆದ್ರೆ ಸಿನಿಮಾ ಥಿಯೇಟರ್ಗಳು ತುಂಬುತ್ತೆ. ಸಿನಿಮಾ ಥಿಯೇಟರ್ಗಳು ತುಂಬಿದ್ರೆ ನೋಡಿದಂಥ ಕೋಟ್ಯಾಂತರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬುತ್ತೆ. ಈ ಜರ್ನಿ ಸದಾಕಾಲ ಹೀಗೆ ಸಾಕ್ತಾ ಇರಲಿ ಅಂತ ಹಾರೈಸ್ತೀನಿ. ಯಾಕೆ ಇಷ್ಟೊಂದು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಮಾತ್ರ ಅಂತ ಒಂದು ಕ್ವೆಶನ್ ಬಂದಾಗ, ಇವತ್ತು ಬೆಳಿಗ್ಗೆ FM ರೇಡಿಯೋನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಕತೆ ಕೇಳ್ತಾ ಇದ್ದೆ. ಅವರಾಗ BTM ಲೇಔಟಲ್ಲಿದ್ರು. ಒಂದು 18 ವರ್ಷದ ಹಿಂದೆ ಅವ್ರ ಸ್ನೇಹಿತರೊಬ್ಬರ ಜೊತೆನಲ್ಲಿ ಕಾರಲ್ಲಿ JC ರೋಡ್ಗೆ ಬರ್ತಾ ಇರಬೇಕಾದ್ರೆ ಮುಂದೆ ಆಟೋ ಹಿಂದೆ ಬಾಯ್ಜಾನ್ ಒಂದು ಫೋಟೋ ಹಾಕೊಂಡು ಒಂದು 4 ಸಾಲನ್ನ ಬರ್ದಿರೋಂಥದ್ದನ್ನ ಅವ್ರ ಫ್ರೆಂಡ್ ಹೇಳ್ತಾರೆ ನೋಡಿ ಅಂತ. ಅದನ್ನ ನೋಡಿದ ಕೂಡಲೇ ಇವರೇ ಡ್ರೈವ್ ಮಾಡ್ತಾ ಇದ್ರು. ಆಟೋನ ಚೇಸ್ ಮಾಡ್ಕೊಂಡು ಹೋಗಿ ಮುಂದೆ ನಿಲ್ಲಿಸಿ ಇಳಿದು ಆಟೋ ಡ್ರೈವರ್ನ ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿ, ನನ್ನ ಫೋಟೋ ಹಾಕಿದ್ದೀರಾ, ನನ್ನ ಹೆಸರು ಬರೆದಿದ್ದೀರಾ, ನನ್ನ ಬಗ್ಗೆ 2 ಸಾಲು ಬರೆದಿದ್ದೀರಾ ಅಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು. ಇವರು ಟ್ರಾಫಿಕ್ JC ರೋಡಲ್ಲಿ ಹೇಳಿದ್ರೆ ಏನಾಗಿರ್ಬೇಕತ್ತೆ ನಿಮಗೆ ಗೊತ್ತಲ್ಲ. ಅಲ್ಲಿ ಒಬ್ರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾರೆ. ಇವರು ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಸಾರಿ ಕೇಳ್ತಾರೆ. ಸರ್, ಸಾರಿ ಸರ್, ನನ್ನ ಅಭಿಮಾನಿ ಒಬ್ರು ನನ್ನ ಫೋಟೋ ಹಾಕೊಂಡಿದ್ರು, ಥ್ಯಾಂಕ್ಸ್ ಹೇಳೋದಕ್ಕೆ ನಿಲ್ಲಿಸಿದೆ, ಕ್ಷಮೆ ಇರಲಿ ಅಂತ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ಯಾವ್ಯಾವುದೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ, ನಿಮ್ಮ ಮಾಡಿರೋ ಟ್ರಾಫಿಕ್ ಜಾಮ್ ಅರ್ಥಪೂರ್ಣ ಸರ್. ಒಂದು ಅಭಿಮಾನಿಗೋಸ್ಕರ ಇಳಿದು ಬಂದು ರೋಡಲ್ಲಿ ತಪ್ಕೊಂಡು ಪ್ರೀತಿಸ್ತಿರಲ್ಲ ಸರ್ ಅಂತ. ಆ ಒಂದು ಪ್ರೀತಿ, ನಿಷ್ಕಲ್ಮಶವಾದಂತ ಪ್ರೀತಿ ಇವತ್ತು ನಿಮ್ಮನ್ನ ವಿರಾಟ್ ರೂಪದಲ್ಲಿ ನಿಲ್ಲಿಸಿದೆ ಬಾಯ್ಜಾನ್. ಭಗವಂತ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಸಕ್ಸಸ್ಸು ಎಲ್ಲ ಇಲ್ಲಿಂದ ಇನ್ನೂ 25% ಜಾಸ್ತಿ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ಭಗವಂತನ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಲವ್ ಯು ಬಾಯ್ಜಾನ್, ಲವ್ ಯು ಒನ್ಸ್ ಅಗೇನ್, ಲವ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.